Namaste Eldrigu. Hi my dear student. See, today we will discuss about that 7th standard 9th lesson motion and time. Motion andre chalane and time andre kala samaya. Second sem 7th standard 9th lesson na discuss ಮಾಡೋಣ. See, in class 6 you learnt about different types of motions. 6th ಸ್ಟ್ಯಾಂಡರ್ಡ್ ಅಲ್ಲಿ 6ನೇ ತರಗತಿಯಲ್ಲಿ ನೀವು ಚಲನೆಯ ವಿಧಗಳ ಬಗ್ಗೆ ಕಲಿತಿದ್ದೀರಾ. You learned that a motion could be along a straight line, it could be circular or periodic. ಆ ಚಲನೆ ಏನು ಸಾಮಾನ್ಯವಾಗಿ ಸರಳ ರೇಖಾಗತದಲ್ಲಿರಬಹುದು ಅಥವಾ ವೃತ್ತೀಯ ಸರ್ಕ್ಯುಲರ್ ರೌಂಡ್ ಶೇಪಲ್ಲಿ ಸರ್ಕ್ಯುಲರ್ ವೃತ್ತೀಯವಾಗಿರಬಹುದು ಅಥವಾ ಪಿರಿಯಾಡಿಕ್ ಆವರ್ತನ ಚಲನೆಯಲ್ಲೂ ಇರಬಹುದು ಅದನ್ನು ತಿಳ್ಕೊಂಡಿದ್ದೀರಾ. ಪಿರಿಯಾಡಿಕ್ ಮೋಷನ್ ಅಂದ್ರೆ ಏನು, ಸ್ಟ್ರೇಟ್ ಲೈನ್ ಅಂದ್ರೆ ಏನು, ಸರ್ಕ್ಯುಲರ್ ಮೋಷನ್ ಅಂತ ಬಗ್ಗೆ ಓದಿದ್ದೀರಾ. ಕ್ಯಾನ್ ಯು ರೀಕಾಲ್ ದೀಸ್ 3 ಟೈಪ್ಸ್ ಆಫ್ ಮೋಷನ್? ಈ 3 ವಿಧದ ಚಲನೆಯ ಬಗ್ಗೆ ನೆನಪಿಸಿಕೊಳ್ತೀರಾ ಅಂತ ಕೇಳ್ತಿದ್ದಾರೆ. ನೆನಪಿದೆಯಾ? ಅದನ್ನ ನೆನಪು ಮಾಡ್ಕೊಳ್ಳಿ ಅಂತೇಳಿ. ಟೇಬಲ್ 9.1 gives some common examples of motions. 9.1 ಟೇಬಲ್ ಅಲ್ಲಿ ಕೆಲವೊಂದು ಸಾಮಾನ್ಯ ಚಲನೆಗೆ ಸಂಬಂಧಪಟ್ಟಂತಹ ಕೆಲವು ಸಾಮಾನ್ಯ ಉದಾಹರಣೆಗಳನ್ನ ಕೊಟ್ಟಿದ್ದಾರೆ. ಐಡೆಂಟಿಫೈ ದ ಟೈಪ್ ಆಫ್ ಮೋಷನ್ಸ್ ಇನ್ ಈಚ್ ಕೇಸ್. ಅದರಲ್ಲಿ ಯಾವುದು ಪ್ರತಿಯೊಂದು ಯಾವ ರೀತಿಯ ಚಲನೆಯ ವಿಧ ಅನ್ನೋದನ್ನು ಗುರುತು ಮಾಡಿ ಅಂತೇಳಿ ಕೇಳ್ತಿದ್ದಾರೆ. ಸಿ ಟೇಬಲ್ 9.1 some examples of different types of motion. ವಿವಿಧ ರೀತಿಯ ಚಲನೆಗೆ ಕೆಲವೊಂದು ಉದಾಹರಣೆಗಳು ಅದರಲ್ಲಿ ನೋಡಿ. ಎಕ್ಸಾಂಪಲ್ ಆಫ್ ಮೋಷನ್ ಚಲನೆಗೆ ಉದಾಹರಣೆ. ಟೈಪ್ಸ್ ಆಫ್ ಮೋಷನ್ ಅಲಾಂಗ್ ಎ ಸ್ಟ್ರೇಟ್ ಸರ್ಕ್ಯುಲರ್ ಆರ್ ಪಿರಿಯಾಡಿಕ್. ಚಲನೆಯ ವಿಧಗಳಾದಂತಹ ಸರಳ ರೇಖಾಗತ ಚಲನೆ, ವೃತ್ತೀಯ ಚಲನೆ ಮತ್ತು ಆವರ್ತಕ ಚಲನೆ ಇಷ್ಟನ್ನು ಕೊಟ್ಟಿದ್ದಾರೆ. ಕೊಟ್ಟಿರೋಂಥ ಉದಾಹರಣೆಯಲ್ಲಿ ಯಾವ್ದಾವ್ದು ಯಾವ ಚಲನೆ ಅನ್ನೋದನ್ನು ನೋಡೋಣ. ಫಸ್ಟ್ ಒನ್, ಸೋಲ್ಜರ್ಸ್ ಇನ್ ಎ ಮಾರ್ಚ್ ಫಾಸ್ಟ್. ಅಂದರೆ ಸೈನಿಕರು, ಸೋಲ್ಜರ್ಸ್ ಮಾರ್ಚ್ ಫಾಸ್ಟ್ ಅಲ್ಲಿ ಪಥಸಂಚಲನ ಮಾಡ್ತಿರೋದು ಯಾವ ರೀತಿಯ ಚಲನೆ ಅಂತೇಳಿ ಕೇಳ್ತಿದ್ದಾರೆ. ಯಾವುದಾದ್ರು ಸೋಲ್ಜರ್ಸ್ ಸೈನಿಕರು ಮಾರ್ಚ್ ಫಾಸ್ಟ್ ಮಾಡಿದ್ರೆ ಹೇಗೆ ಹೋಗ್ತಾರೆ? ಸುತ್ಕೊಂಡು ಹೋಗ್ತಾರಾ, ರೌಂಡಾಗಿ ಹೋಗ್ತಾರಾ, ಹೇಗೇಗೋ ಹೋಗ್ತಾರಾ? ಇಲ್ಲ, ಸ್ಟ್ರೇಟ್ ಲೈನಲ್ಲಿ ನೇರವಾಗಿ ಹೋಗ್ತಾರೆ ಅಲ್ವಾ. ಸೊ ಹಾಗಾಗಿ ಇದು ಯಾವ ರೀತಿ ಸ್ಟ್ರೇಟ್ ಲೈನ್ ಮೋಷನ್. ಯಾವುದು ಮಾರ್ಚ್ ಫಾಸ್ಟ್ ಆಫ್ ಸೋಲ್ಜರ್ದು ಏನು ಸ್ಟ್ರೇಟ್ ಲೈನ್ ಮೋಷನ್. ಅದೇ ನೆಕ್ಸ್ಟ್, ಬುಲೋ ಕಾರ್ಟ್ ಮೂವಿಂಗ್ ಆನ್ ಎ ಸ್ಟ್ರೇಟ್ ರೋಡ್. ಅದೇ ರೀತಿ ಒಂದು ರಸ್ತೆಯಲ್ಲಿ ಸ್ಟ್ರೇಟ್ ಲೈನಲ್ಲಿ ನೇರವಾದ ರಸ್ತೆಯಲ್ಲಿ ಎತ್ತಿನ ಗಾಡಿ ಚಲನೆ ಮಾಡ್ತಿರೋದು. ಎತ್ತಿನ ಗಾಡಿ ಹೋಗ್ತಾ ಇದೆ ರೋಡಲ್ಲಿ, ಅದು ನೇರವಾಗಿರ್ತಕ್ಕಂಥ ರೋಡಲ್ಲಿ ಸ್ಟ್ರೇಟ್. ಬುಲೋ ಕಾರ್ಟ್ ಮೂವಿಂಗ್ ಆನ್ ಎ ಸ್ಟ್ರೇಟ್ ರೋಡ್. ಇದು ಎಂಥ ರೀತಿಯ ಮೋಷನ್ ಅಲ್ಲೇ ಗೊತ್ತಾಗುತ್ತೆ. ಸ್ಟ್ರೇಟ್ ಲೈನ್ ಮೋಷನ್. ನೆಕ್ಸ್ಟ್, ಆ್ಯಂಡ್ಸ್ ಆಫ್ ಆನ್ ಅಥ್ಲೆಟ್ ಇನ್ ಎ ರೇಸ್. ಏನು ಸ್ಪರ್ಧೆಯಲ್ಲಿ, ಒಂದು ಕಾಂಪಿಟೇಷನಲ್ಲಿ ಓಟಗಾರ ರನ್ ಮಾಡ್ತಿರ್ತಕ್ಕಂಥ ಒಬ್ಬ ಓಟಗಾರರ ಕೈಗಳ ಚಲನೆ ಹಿಂದೆ ಮುಂದೆ ಹೋಗ್ತಾ ಇರುತ್ತೆ ಕೈಗಳದ್ದು, ಅವನು ಓಡಬೇಕಾದ್ರೆ. ಅದು ಯಾವ ರೀತಿಯ ಒಂದು ಮೋಷನ್? ಇದಕ್ಕೆ ಪಿರಿಯಾಡಿಕ್ ಮೋಷನ್. ಯಾವುದು ಪಿರಿಯಾಡಿಕ್ ಅಥವಾ ಆಸಿಲೇಟರಿ ಮೋಷನ್ನು ಅಂತಲೂ ಸಹ ಹೇಳ್ಬೋದು. ಬಟ್ ನೀವು ಇಲ್ಲಿ ಇದು ಮಾಡಿರೋದು ಪಿರಿಯಾಡಿಕ್ ಮೋಷನ್. ಅದೇ ರೀತಿ ನೆಕ್ಸ್ಟ್, ಪೆಡಲ್ ಆಫ್ ಎ ಬೈಸಿಕಲ್ ಇನ್ ಮೋಷನ್. ಬೈಸಿಕಲ್ನ ಚಕ್ರ ತಿರ್ಗೋದು, ಪೆಡಲ್ ಮಾಡ್ತಿರೋದು, ಬೈಸಿಕಲ್ ಪೆಡಲ್ಗಳ ಚಲನೆ. ಬೈಸಿಕಲ್ ಪೆಡಲ್ ಚಲಿಸ್ತಿದೆ, ಯಾವ ರೀತಿಯ ಮೋಷನ್ ಅದು? ಬೈಸಿಕಲ್ ಪೆಡಲ್ ಚಲನೆ. ಪೆಡಲ್ ಆಫ್ ಬೈಸಿಕಲ್ ಇನ್ ಮೋಷನ್.
is a circular. ಯಾವುದು circular. See next, motion of the earth around the sun. ಅದೇ ರೀತಿ ಸೂರ್ಯನ ಸುತ್ತ ಭೂಮಿ ಚಲನೆ ಮಾಡುವುದು. ಸೂರ್ಯನ ಸುತ್ತ ಭೂಮಿ ಸುತ್ತುತ್ತಿದ್ರೆ ಅದನ್ನ ಏನಂತಾರೆ? ಸರ್ಕ್ಯುಲರ್. ಇದು ಅಷ್ಟೇ, ಸರ್ಕ್ಯುಲರ್ ವೃತ್ತೀಯ ಚಲನೆ ಅಂತೇಳಿ ಕರೀತಾರೆ, ಸರ್ಕ್ಯುಲರ್ ಮೋಷನ್. ಅದೇ ರೀತಿ ಮೋಷನ್ ಆಫ್ ಎ ಸ್ವಿಂಗ್, ಉಯ್ಯಾಲೆಯ ಚಲನೆ. ಯಾವುದು? ಉಯ್ಯಾಲೆ. ಹಿಂದೆ ಉಯ್ಯಾಲೆ ನಾವೆಲ್ಲ ಕುತ್ಕೊಂಡು ಉಯ್ಯಾಲೆ ಆಡ್ತೀವಲ್ಲ, ಅದು ಮುಂದೆಯಿಂದ ಹಿಂದಕ್ಕೆ ಅದು ಯಾವ ಥರ ಮೋಷನ್? ಅದು ಈಸ್ ಎ ಪಿರಿಯಾಡಿಕ್. ಯಾವುದು? ಉಯ್ಯಾಲೆ ಚಲನೆ ಪಿರಿಯಾಡಿಕ್ ಮೋಷನ್. ಅದೇ ರೀತಿ ಮೋಷನ್ ಆಫ್ ಎ ಪೆಂಡುಲಮ್. ಮೋಷನ್ ಆಫ್ ಎ ಪೆಂಡುಲಮ್ ಇದು ಯಾವ ರೀತಿಯ ಚಲನೆ? ಪೆಂಡುಲಮ್ದು ಪಿರಿಯಾಡಿಕ್, ಪಿರಿಯಾಡಿಕ್ ಮೋಷನ್. ಅದಲ್ಲ, ಇದಿಷ್ಟು ಇಲ್ಲಿ ಕೊಟ್ಟಿರ್ತಕ್ಕಂಥ ಉದಾಹರಣೆಗೆ ಯಾವ್ಯಾವುದು ಮೋಷನ್ ಅಂತ. ಸಿ ನೆಕ್ಸ್ಟ್, it is common experience that the motion of some objects is slow while that some others is fast. ಏನು ಇಲ್ಲಿ ಕೊಟ್ಟಿರ್ತಕ್ಕಂತಹ ಕೆಲವು ವಸ್ತುಗಳ ಚಲನೆಯ ಕೆಲವೊಂದು ನಿಧಾನವಾಗಿದ್ದರೆ ಕೆಲವೊಂದು ಚಲನೆಗಳು ವೇಗವಾಗಿರುವುದು ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ಒಂದು ಸಾಮಾನ್ಯವಾದ ಎಕ್ಸ್ಪೀರಿಯನ್ಸ್, ಅನುಭವ. ಕೆಲವೊಂದು ತುಂಬ ವೇಗವಾಗಿರುತ್ತೆ, ಕೆಲವೊಂದು ಸ್ಲೋ ಇರುತ್ತೆ, ಇದೆಲ್ಲವೂ ಅಲ್ವಾ? ಇಲ್ಲಿ ನೋಡಿ, ಬುಲೋಕ್ ಆಟೋ ರೋಡಲ್ಲಿ, ರಸ್ತೆಯಲ್ಲಿ ಎತ್ತಿನ ಗಾಡಿ ಹೋಗುವಂಥದ್ದೇನು ನಿಧಾನವಾಗಿ ಚಲಿಸುತ್ತೆ, ಅದು ಒಂದು. ಅದೇ ರೀತಿ ಉಯ್ಯಾಲೆ ಸ್ವಲ್ಪ ಜೋರಾಗಿ ಚಲಿಸುತ್ತೆ, ಓಟಗಾರ ಓಡೋದು ಅದು ಸ್ವಲ್ಪ ವೇಗವಾಗಿ ಚಲಿಸುತ್ತೆ. ಈ ರೀತಿ ಕೆಲವೊಂದು ನಿಧಾನ ಆಗಿರುತ್ತೆ, ಮೋಸ್ಟ್ ಫಸ್ಟ್ ಅದೆಲ್ಲ. ಕೆಲವೊಂದು ವೇಗವಾಗಿದ್ದರೆ ಕೆಲವೊಂದು ನಿಧಾನವಾಗಿ ಇರುತ್ತೆ. ಸಿ ನೆಕ್ಸ್ಟ್ 9.1 ನೋಡಿ, ಸ್ಲೋ ಆರ್ ಫಾಸ್ಟ್. ವಿ ನೋ ದಟ್ ಸಮ್ ವೆಹಿಕಲ್ಸ್ ಮೂವ್ ಫಾಸ್ಟರ್ ದ್ಯಾನ್ ಅದರ್ಸ್. ಕೆಲವು ವಾಹನಗಳೇನು ಬೇರೆ ವಾಹನಗಳಿಗಿಂತ ವೇಗವಾಗಿ ಚಲಿಸುತ್ತೆ, ಅದನ್ನು ನಾವು ಎಷ್ಟೋ ಸಲ ನೋಡಿರ್ತೀವಿ. ಈವನ್ ದ ಸೇಮ್ ವೆಹಿಕಲ್ ಮೇ ಮೂವ್ ಫಾಸ್ಟರ್ ಆರ್ ಸ್ಲೋವರ್ ಅಟ್ ಡಿಫ್ರೆಂಟ್ ಟೈಮ್ಸ್. ಕೆಲವೊಂದು ಸಲ ಏನಾಗುತ್ತೆ, ಒಂದೇ ವಾಹನ ಕೂಡ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಟೈಮಲ್ಲಿ ವೇಗವಾಗೂ ಚಲಿಸುತ್ತೆ, ನಿಧಾನವಾಗೂ ಚಲಿಸಬಹುದು. ಮೇಕ್ ಎ ಲಿಸ್ಟ್ ಆಫ್ 10 ಆಬ್ಜೆಕ್ಟ್ಸ್ ಮೂವಿಂಗ್ ಅಲಾಂಗ್ ಎ ಸ್ಟ್ರೇಟ್ ಪಾತ್. ನೇರ ಪಥದಲ್ಲಿ ಸ್ಟ್ರೇಟ್ ಆಗಿ ನೇರವಾಗಿ ಚಲಿಸುವಂತಹ 10 ಆಬ್ಜೆಕ್ಟ್ಸ್ಗಳನ್ನು ಪಟ್ಟಿ ಮಾಡಿ. ನೇರವಾಗಿ ಯಾವ್ಯಾವ ವಸ್ತುಗಳು ಚಲಿಸುತ್ತೆ ಅಂತಹ 10 ವಸ್ತುಗಳನ್ನು ಪಟ್ಟಿ ಮಾಡಿ ಅಂತೇಳಿ ಕೇಳ್ತಿದ್ದಾರೆ. ಗ್ರೂಪ್ ದ ಮೋಷನ್ ಆಫ್ ದೀಸ್ ಆಬ್ಜೆಕ್ಟ್ಸ್ ಆಸ್ ಸ್ಲೋ ಆ್ಯಂಡ್ ಫಾಸ್ಟ್. ಅವುಗಳಲ್ಲಿ ಯಾವ ವಸ್ತುಗಳು ವೇಗವಾಗಿ ಮತ್ತು ಯಾವ ವಸ್ತುಗಳು ನಿಧಾನವಾಗಿ ಚಲಿಸುತ್ತೆ ಅನ್ನೋದನ್ನು ಗುಂಪು ಮಾಡಬೇಕು. 10ರಲ್ಲಿ ಯಾವ್ದು ವೇಗವಾಗಿ ಹೋಗುತ್ತೆ, ಯಾವ್ದು ನಿಧಾನವಾಗಿ ಹೋಗುತ್ತೆ ಅಂತ. ಹೌ ಡಿಡ್ ಯು ಡಿಸೈಡ್ ವಿಚ್ ಆಬ್ಜೆಕ್ಟ್ ಈಸ್ ಮೂವಿಂಗ್ ಸ್ಲೋ ಆ್ಯಂಡ್ ವಿಚ್ ಒನ್ ಈಸ್ ಮೂವಿಂಗ್ ಫಾಸ್ಟ್? ಹಾಗೆ ಪಟ್ಟಿ ಮಾಡಿದ್ಮೇಲೆ ಅದು ಯಾವ ನಿಧಾನವಾಗಿ ಚಲಿಸ್ತಿದೆ ಅಥವಾ ವೇಗವಾಗಿ ಚಲಿಸ್ತಿದೆ ಅಂತ ನೀವು ಹೇಗೆ ತೀರ್ಮಾನಿಸ್ತೀರಾ ಅಂತೇಳಿ ಕೇಳ್ತಿದ್ದಾರೆ. If vehicles are moving on a road in the same direction, we can easily tell which one of them is moving faster than the others. ವಾಹನಗಳು ಅಂದರೆ ವೆಹಿಕಲ್ಸ್ಗಳು ರಸ್ತೆ ಮೇಲೆ ಒಂದೇ ದಿಕ್ಕಿನಲ್ಲಿ ಚಲಿಸ್ತಿದೆ. ಒಂದೇ ರೋಡಲ್ಲಿ ಎಷ್ಟೊಂದು ವಾಹನಗಳು ವೆಹಿಕಲ್ಸ್ಗಳು ಹೋಗ್ತಿದೆ, ಅವುಗಳಲ್ಲಿ ಯಾವ ವಾಹನ ಬೇಗ ಹೋಗ್ತಿದೆ ಬೇರೆ ವಾಹನಗಳಿಗಿಂತ, ಅಥವಾ ಯಾವ ವಾಹನ ನಿಧಾನವಾಗಿ ಹೋಗ್ತಿದೆ ಅಂತ ಸುಲಭವಾಗಿ ಹೇಳ್ಬಿಡ್ಬೋದು ಅಲ್ವಾ? ಒಂದೇ ರೋಡಲ್ಲಿ ಹೋಗ್ತಿರ್ತಕ್ಕಂಥ ಎಷ್ಟೋ ವೆಹಿಕಲ್ಗಳನ್ನ ನೋಡಿದ್ರೆ ಸುಲಭವಾಗಿ ಹೇಳ್ಬಿಡ್ತೀವಿ. ಲೆಟ್ ಅಸ್ ಲುಕ್ ಅಟ್ ದ ಮೋಷನ್ ಆಫ್ ವೆಹಿಕಲ್ಸ್ ಮೂವಿಂಗ್ ಆನ್ ಎ ರೋಡ್. ಹಾಗಾದರೆ ರಸ್ತೆ ಮೇಲೆ ಚಲಿಸುತ್ತಿರುವಂತಹ ವಾಹನಗಳ ಚಲನೆಯನ್ನು ನಾವು ಹೇಗೆ ಗಮನಿಸೋದು, ಹೇಗೆ ನೋಡೋದು?
ಅದಕ್ಕೊಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ. ಆ್ಯಕ್ಟಿವಿಟಿ 9.1ನ ನೋಡಿ. Look at figure 9.1. It shows the position of some vehicles moving on a road in the same direction at same instant of time. ಚಿತ್ರದಲ್ಲಿ ಇಲ್ಲಿ ಕೊಟ್ಟಿದ್ದಾರಲ್ಲ, ಇಲ್ಲಿದೆ ನೋಡಿ ಪಿಕ್ಚರ್. ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಚಿತ್ರದಲ್ಲಿ ವೆಹಿಕಲ್ಸ್ ಮೂವಿಂಗ್ ಇನ್ ಸೇಮ್ ಡೈರೆಕ್ಷನ್ ಆನ್ ಎ ರೋಡ್, ಸೇಮ್ ಒಂದೇ ದಿಕ್ಕಿನಲ್ಲಿ ಚಲಿಸುತ್ತಿರುವಂತಹ ವೆಹಿಕಲ್ಗಳು ಅಲ್ವಾ. ಇಲ್ಲೇನು ಇಲ್ಲಿ ಕೊಟ್ಟಿರ್ತಕ್ಕಂತಹ ಪಿಕ್ಚರ್ನ ನೋಡ್ಕೊಂಡು ನಾವು ಏನು ಯಾವುದೇ ನಿರ್ದಿಷ್ಟ ಸಮಯದಲ್ಲಿ ಒಂದೇ ದಿಕ್ಕಿನಲ್ಲಿ, ಅಂದರೆ ಯಾವುದೋ ಒಂದು ಟೈಮಲ್ಲಿ, 9 o'clockಗೆ ಆ ಟೈಮಲ್ಲಿ ಒಂದೇ ದಿಕ್ಕಿನಲ್ಲಿ ಒಂದೇ ರೋಡಲ್ಲಿ ಚಲಿಸ್ತಿರ್ತಕ್ಕಂತಹ ಮೂವಿಂಗ್ ಆಗ್ತಿರ್ತಕ್ಕಂತಹ ಸಮ್ ವೆಹಿಕಲ್ಸ್, ಅಂದರೆ ಕೆಲವು ವಾಹನಗಳ ಸ್ಥಾನವನ್ನು ತೋರಿಸ್ತಿದೆ ಅಲ್ವಾ ಆ ಚಿತ್ರದಲ್ಲಿ. ಹಾಗೆ ನಾವು ಲುಕ್ ಅಟ್ ಫಿಗರ್ 9.2. ಇಟ್ ಶೋಸ್ ದ ಪೊಸಿಷನ್ ಆಫ್ ದ ಸೇಮ್ ವೆಹಿಕಲ್ಸ್ ಆಫ್ಟರ್ ಸಮ್ ಟೈಮ್. ಅದೇ ರೀತಿ 9.2ನಲ್ಲಿ ಏನು ನಂತರ ಸ್ವಲ್ಪ ಸಮಯದ ನಂತರ ಅದೇ ವಾಹನಗಳ ಸ್ಥಾನವನ್ನು ಸಹ ತೋರಿಸಿದೆ ನೋಡಿ. ಇದು 9.1, ಇದು 9.2 ಸೇಮ್ ವೆಹಿಕಲ್ಗಳು ನೋಡಿ. ಇವೆಲ್ಲ ಫಸ್ಟ್ ಹೇಗೆ ಹೋಗ್ತಿತ್ತು, ಒಂದು ಸ್ವಲ್ಪ ಹೊತ್ತು ಬಿಟ್ಟು ಹೇಗೆ ಹೋಗ್ತಿದೆ ಅಂತ ಅಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ ಅಲ್ವಾ. ಆ ಪಿಕ್ಚರ್ನ ನೋಡಿ. ಫ್ರಮ್ ಯುವರ್ ಅಬ್ಸರ್ವೇಷನ್ ಆಫ್ ದ 2 figures ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್. ಹಾಗಾದರೆ ಈ ಎರಡೂ ಚಿತ್ರಗಳನ್ನ ನೋಡಿ ನಾವು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಿಸಿ. ವಿಚ್ ವೆಹಿಕಲ್ ಇಸ್ ಮೂವಿಂಗ್ ಫಾಸ್ಟರ್ ಆಫ್ ಆಲ್? ಯಾವ ವಾಹನ, ಇಲ್ಲಿ ಯಾವ ವಾಹನ ಅತ್ಯಂತ ವೇಗವಾಗಿ ಚಲಿಸುತ್ತಿರುವಂತಹ ವಾಹನ ಯಾವುದು ಅಂತ ಕೇಳಿದ್ದಾರೆ. ಈ ಎರಡು ಪಿಕ್ಚರ್ನ ನೋಡಿದ್ರೆ ನಿಮಗೆ ಯಾವ ವಾಹನ ವೇಗವಾಗಿ ಚಲಿಸ್ತಿದೆ ಅಂತ ಗೊತ್ತಾಗ್ತಿದೆ. ಇಲ್ಲಿ ಬ್ಲೂ ಅಲ್ವಾ, ಬ್ಲೂ ವೆಹಿಕಲ್ ತುಂಬ ವೇಗವಾಗಿ ಚಲಿಸ್ತಿದೆ ಅಂತ ಗೊತ್ತಾಗುತ್ತೆ ಅಲ್ವಾ ಈ ಚಿತ್ರದಲ್ಲಿ ನೋಡಿದ್ರೆ. ಅದೇ ರೀತಿ ವಿಚ್ ಒನ್ ಆಫ್ ದಮ್ ಈಸ್ ಮೂವಿಂಗ್ ಸ್ಲೋಯೆಸ್ಟ್ ಆಫ್ ಆಲ್? ಎಲ್ಲ ವಾಹನಗಳಿಗಿಂತ ತುಂಬ ನಿಧಾನವಾಗಿ. ಇದು ಫಸ್ಟ್ ಪಿಕ್ಚರು. ಎರಡನೇ ಪಿಕ್ಚರ್ ನೋಡಿದ್ರೆ ಏನನ್ಸುತ್ತೆ, ಯಾವ ವಾಹನ ತುಂಬ ನಿಧಾನವಾಗಿ ಚಲಿಸ್ತಿದೆ? ಇದು ಅಲ್ವಾ, ಈ ವಾಹನ ನಿಧಾನವಾಗಿ ಚಲಿಸ್ತಿದೆ ಅಂತ ಗೊತ್ತಾಗುತ್ತೆ. ದ ಡಿಸ್ಟೆನ್ಸ್ ಮೂವ್ಡ್ ಬೈ ಆಬ್ಜೆಕ್ಟ್ಸ್ ಇನ್ ಎ ಗಿವನ್ interval of time can help us to decide which one is faster or slower. ಹಾಗೆ ಒಂದು ಟೈಮಲ್ಲಿ, ನಿರ್ದಿಷ್ಟವಾದ ಟೈಮ್ನಲ್ಲಿ ಸಮಯದಲ್ಲಿ ಆ ಒಂದು ಆಬ್ಜೆಕ್ಟ್ಸ್ಗಳು ಅಂದರೆ ಆ ವಾಹನಗಳು ಅಥವಾ ಕಾಯಗಳು ಚಲಿಸಿದ ದೂರದಿಂದ ಯಾವುದೇ ವೇಗವಾಗಿ ಅಥವಾ ನಿಧಾನವಾಗಿ ಚಲಿಸುತ್ತದೆ ಅಂತ ತೀರ್ಮಾನಿಸೋಕೆ ಇದು ಸಹಾಯವಾಗುತ್ತೆ. ಅಂದರೆ ನಿಧಾನವಾಗಿ ಚಲಿಸ್ತಿದೆಯೋ ಅಥವಾ ವೇಗವಾಗಿ ಚಲಿಸ್ತಿದೆಯೋ ಅಂತ ನೋಡೋದಕ್ಕೆ ಈ ಪಿಕ್ಚರ್ ಸಹಾಯ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇಮ್ಯಾಜಿನ್ ದಟ್ ಯು ಹ್ಯಾವ್ gone to see of your friend at the bus stand. ಉದಾಹರಣೆಗೆ ಬಸ್ ನಿಲ್ದಾಣದಲ್ಲಿ ನಿಮ್ಮ ಸ್ನೇಹಿತರು ಬಿಟ್ಟು ಬರೋದಕ್ಕೆ ಹೋಗಿರ್ತೀರಾ ಅಂತ ಕಲ್ಪಿಸ್ಕೊಳ್ಳಿ. ಅವ್ರನ್ನ ಬಿಟ್ಟು ಬರೋದಕ್ಕಿಂತ ಹೋಗಿರ್ತೀರಾ, ಅರ್ಥಾಯ್ತಾ? ಸಪೋಸ್ ಯು ಸ್ಟಾರ್ಟ್ ಪೆಡಲಿಂಗ್ ಯುವರ್ ಬೈಸಿಕಲ್ ಅಟ್ ದ ಸೇಮ್ ಟೈಮ್ ಆಸ್ ದ ಬಸ್ ಬಿಗಿನ್ಸ್ ಟು ಮೂವ್. ಬಸ್ ಸ್ಟಾರ್ಟ್ ಆಗುತ್ತಲ್ಲ ಆ ಸಮಯದಲ್ಲೇ ಬಸ್ ಹೊರಡೋಕೆ ಆರಂಭ ಮಾಡುತ್ತಲ್ಲ ಆ ಸಮಯದಲ್ಲೇ ನೀವು ನಿಮ್ಮ ಬೈಸಿಕಲ್ ತುಳಿಯೋದು ಪ್ರಾರಂಭ ಮಾಡಿದ್ರಿ ಅನ್ಕೊಳ್ಳಿ. ದ ಡಿಸ್ಟೆನ್ಸ್ ಕವರ್ಡ್ ಬೈ ಯು ಅಂಡ್ ಯು ಆಫ್ಟರ್ 5 minutes ವುಡ್ ಬಿ ಮಚ್ ಸ್ಮಾಲರ್ ದ್ಯಾನ್ ದಟ್ ಕವರ್ಡ್ ಬೈ ದ ಬಸ್. ತುಳಿಯೋಕೆ ಪ್ರಾರಂಭಿಸಿದ್ರೆ 5 ನಿಮಿಷದ ನಂತರ ನೀವೆಷ್ಟು ದೂರ ಹೋಗಿರ್ತೀರಾ, ಬಸ್ ಎಷ್ಟು ದೂರ ಹೋಗಿದೆ, ಆ ನೀವಿರ್ತಕ್ಕಂಥ ದೂರಕ್ಕೂ ಬಸ್ಸು ಹೋಗಿರ್ತಕ್ಕಂಥ ದೂರಕ್ಕಿಂತ ಬಹಳ ಕಡಿಮೆ ಇರಬಹುದಾ ಅಥವಾ ನೀವು ವೇಗವಾಗಿದ್ದೀರಾ ಅಂತ ಕೇಳ್ತಿದ್ದಾರೆ. ವುಡ್ ಯು ಸೇ ದಟ್ ದ ಬಸ್ ಈಸ್ ಮೂವಿಂಗ್ ಫಾಸ್ಟರ್ ದ್ಯಾನ್ ದ ಬೈಸಿಕಲ್? ಅಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ. ನೀವು ಬಸ್ ಹೊರಟಾಗಲಿ ನೀವು ಬೈಸಿಕಲ್ ತೊಗೊಂಡು ಸೈಕಲ್ ತೊಗೊಂಡು ನೀವು ಹೊರಟ್ರೆ 5 ನಿಮಿಷ ಬಿಟ್ಟು ನೋಡಿದ್ರೆ ಯಾವುದು ಫಾಸ್ಟಾಗಿ ಹೋಗಿರುತ್ತೆ? ಬಸ್ ಮುಂದಕ್ಕೆ ಫಾಸ್ಟಾಗಿ ಹೋಗಿರುತ್ತೆ ಅಲ್ವಾ. ಬಸ್ ಏನಾಗಿರುತ್ತೆ, ಬೈಸಿಕಲ್ಗಿಂತಲೂ ವೇಗವಾಗಿ ಚಲಿಸುತ್ತಿದೆ ಅಂತ ಹೇಳುವಿರಾ? ವಿ ಆಫ್ಟನ್ ಸೇ ದಟ್ ದ ಫಾಸ್ಟರ್ ವೆಹಿಕಲ್ ಆಸ್ ಎ ಹೈಯರ್ ಸ್ಪೀಡ್. ಸಾಮಾನ್ಯವಾಗಿ ನಾವು ವೇಗವಾಗಿ ಅಂದರೆ ತುಂಬ ಸ್ಪೀಡಾಗಿ ಚಲಿಸುವಂತಹ ವಾಹನಗಳ ವೇಗ ಸ್ಪೀಡ್ ಹೆಚ್ಚು ಅಂತ ಹೇಳ್ತೇವೆ ಅಲ್ವಾ. ಇನ್ 100 meter race
ಇಟ್ ಈಸ್ ಈಸಿ ಟು ಡಿಸೈಡ್ whose ಸ್ಪೀಡ್ ಈಸ್ ದ ಹೈಯೆಸ್ಟ್. ಅದೇ ರೀತಿ ಇದನ್ನು ಹೇಗೆ ನಾವು ಬೇಗ ಹೆಚ್ಚು ಅಂತ ತಿಳಿಬೋದು ಅಂದರೆ, ಒಂದು 100 ಮೀಟರ್ ಓಟದ ಸ್ಪರ್ಧೆ 100 ಮೀಟರ್ ರನ್ನಿಂಗ್ ರೇಸ್ನ ಏರ್ಪಾಡು ಮಾಡಿದ್ವಿ. ಅದರಲ್ಲಿ ವೇಗ ಸ್ಪೀಡ್ ಹೆಚ್ಚು ಯಾವುದು ಅಂತ ತೀರ್ಮಾನಿಸೋದು ತುಂಬ ಸುಲಭ. ಹೇಗೆ ಹೇಳಿ, ಒನ್ ಹೂ ಟೇಕ್ಸ್ ಶಾರ್ಟೆಸ್ಟ್ ಟೈಮ್ ಟು ಕವರ್ ದ ಡಿಸ್ಟೆನ್ಸ್ ಆಫ್ 100 ಮೀಟರ್ಸ್ ಆಸ್ ದ ಹೈಯೆಸ್ಟ್ ಸ್ಪೀಡ್. ಹೇಗೆ ಬೇಗ ಸುಲಭವಾಗಿ ಡಿಸೈಡ್ ಮಾಡ್ತೀವಿ, 100 ಮೀಟರ್ ಓಟ 100 ಮೀಟರ್ ರೇಸಲ್ಲಿ ದೂರವನ್ನು ಕ್ರಮಿಸೋದಕ್ಕೆ ಯಾರು ಕಡಿಮೆ ಸಮಯ ತೆಗೆದುಕೊಂಡು 100 ಮೀಟರ್ನ ತಲುಪ್ತಾರೋ ಅವರು ಹೆಚ್ಚು ವೇಗವನ್ನು ಹೊಂದಿದ್ದಾರೆ ಅಂತ ಡಿಸೈಡ್ ಮಾಡಿ ಅಲ್ವಾ, ಹೈಯೆಸ್ಟ್ ಸ್ಪೀಡ್ ಅವ್ರದ್ದು. ಅರ್ಥ ಆಯ್ತಾ? ಸೊ ಇಲ್ಲಿ ಏನು ಇದೆಲ್ಲದರಿಂದ ನಮ್ಗೇನು ಗೊತ್ತಾಯಿತು, ನಿಧಾನ ಫಾಸ್ಟ್ ಯಾವುದು ಸ್ಪೀಡ್ ಯಾವುದು ಅಂತ ಹೇಗೆ ತೀರ್ಮಾನಿಸ್ತೀವಿ ಅನ್ನೋದನ್ನು ತಿಳ್ಕೊಂಡ್ವಿ. ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಸ್ಪೀಡ್ 9.2 ಇದನ್ನೇ ಡಿಸ್ಕಸ್ ಮಾಡೋಣ. ಏನಾದ್ರು ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಬಿಕಾಸ್ ಅವರು ಸಹ ಒಂದ್ಸಲ ಕನ್ನಡದಲ್ಲಿ ಸೈನ್ಸನ್ನು ಕೇಳಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಅವ್ರು ಕನ್ನಡ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಅವ್ರಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹೇಳಿ, ಬಿಕಾಸ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಡೈಲಿ ಆಗ್ತಕ್ಕಂಥ ನೋಟ್ಸಸ್ ಈಸಿಯಾಗಿ ಸಿಗುತ್ತೆ, ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ. ಹಾಗಾಗಿ ಆ್ಯಂಡ್ ದೆನ್ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಪ್ಲೇ ಲಿಸ್ಟ್ನ ಚೆಕ್ ಮಾಡಿ, ಲೆಸನ್ ಕಂಪ್ಲೀಟ್ ವೀಡಿಯೋ ಸಿಗುತ್ತೆ. ಆ್ಯಂಡ್ ದೆನ್ ನಿಮ್ಮ ಟೆಕ್ಸ್ಟ್ ಬುಕ್ ಇನ್ಸೈಡಲ್ಲಿ ನಿಮ್ಗೆ ಹೆಚ್ಚಿನ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಬೇಕು, ಲೈನ್ ಟು ಲೈನು ಕ್ವಶನ್ ಆ್ಯಂಡ್ ಆನ್ಸರ್ ಮಾಡಿರಬೇಕು, ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಬೇಕು ನಿಮ್ಮ CETಗೆ ಅಥವಾ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಂತ ಅಂದರೆ ಸೈನ್ಸ್ ಕ್ವಶನ್ ಬ್ಯಾಂಕ್ ಅಂತ ಇನ್ನೊಂದು ಚಾನಲ್ ಇದೆ. ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಲ್ಲಿಗೆ ವಿಸಿಟ್ ಮಾಡಿ ಅದನ್ನು ಸಹ ನೋಡಿ. ನಿಮಗೆ ತುಂಬ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಸಿಗುತ್ತೆ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. ರೈಟ್ಸ್ write the different types of motions. Different types of motions ಯಾವುದು ಅಂತ ಬರೀರಿ. And some examples of different types of motion. Write some examples of different types of motion. ಇದನ್ನೇ ಬರೀರಿ, ಟೇಬಲ್ನ ಫಿಲ್ ಮಾಡಿ ಬರೀರಿ ಎಕ್ಸಾಂಪಲ್. ಆ್ಯಂಡ್ how you identify slow or fast. ಹೇಗೆ ಗುರುತಿಸ್ತೀರಾ ಸ್ಲೋ ಅಥವಾ ಫಾಸ್ಟ್ ಅಂತ? ಇಲ್ಲಿರ್ತಕ್ಕಂಥದ್ದಲ್ಲಿ ವೆಹಿಕಲ್ ದಾರ ತಗೊಳ್ಳೋದು, ರನ್ನಿಂಗ್ ರೇಸ್ ದಾರ ಎಕ್ಸಾಂಪಲ್ನ ತೊಗೊಂಡು ಬರೀರಿ. ಎಕ್ಸಾಂಪಲ್ ಆ್ಯಕ್ಟಿವಿಟಿ ನೋಡಿ 9.1 ಇದೆ, ಇದನ್ನಾದರೂ ಬರೀರಿ. ಅಥವಾ 100 ಮೀಟರ್ ಓಟರ್ಸ್ ಇದನ್ನಾದರೂ ಬರೀ. ಓಕೆನಾ? ಲಿಸ್ಟ್ ವಿತ್ ಹೋಮ್ವರ್ಕ್ ಕ್ವಶನ್ ಪ್ಲೇ ಲಿಸ್ಟ್ ಚೆಕ್ ಮಾಡಿ, ಲೆಸನ್ ಕಂಪ್ಲೀಟ್ ವಿಡಿಯೋ ಎಕ್ಸ್ಪ್ಲನೇಷನ್ ಅವ್ರು ಸಿಗುತ್ತೆ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.